ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಈ ದಿನ ನಾವು ನಮ್ಮ ಹೃದಯದ ಕೆಲವು ಅದ್ಭುತ ಅಂದ್ರೆ ತುಂಬಾ ಗೊತ್ತಿಲ್ಲದೆ ಇರತಕ್ಕಂತ ವಿಚಾರಗಳನ್ನ ತಿಳಿಯೋದಿಕ್ಕೆ ಪ್ರಯತ್ನ ಮಾಡೋಣ. ಇದು ಶಾಲೆ ಕಾಲೇಜು ಹೋಗುವ ಮಕ್ಕಳಿಗೆಲ್ಲ ಗೊತ್ತಿರುತ್ತೆ, ಆದ್ರೆ ಮನೆಯಲ್ಲಿ ಕೆಲವರಿಗೆ ಗೊತ್ತಿರೋದಿಲ್ಲ. ಅವರಿಗೆ ಸಹಾಯ ಆಗ್ಲಿ ಅಂತ ಈ ಒಂದು ಪ್ರೆಸೆಂಟೇಶನ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಇದು ಸರಳ ವಿಜ್ಞಾನದ ಒಂದು ಭಾಗ. ಈ ವಿಡಿಯೋದಲ್ಲಿ ಅಮೇಜಿಂಗ್ ಫ್ಯಾಕ್ಟ್ಸ್ ಅಬೌಟ್ ಅವರ್ ಹಾರ್ಟ್ ಹೇಳ್ತಾ ಇದ್ದೀನಿ. ಜೀವನದಲ್ಲಿ ಹೃದಯ ಎಷ್ಟು ಬಡಿತ ಆಗುತ್ತೆ ಅಂತಂದ್ರೆ ಸುಮಾರು 2.5 ರಿಂದ 3 ಬಿಲಿಯನ್ ಹಾರ್ಟ್ ಬೀಟ್ಸ್ ಆಗುತ್ತೆ. ಆ ಬಿಲಿಯನ್ಗೆ ಎಷ್ಟು ಸೊನ್ನೆಗಳಿಡಬೇಕು ಅಂತ ನನಗಂತೂ ಗೊತ್ತಾಗಲ್ಲ. ನೀವು ಊಹೆ ಮಾಡಿ ಬರೆದು ನೋಡಿ. ಹೃದಯದ ಗಾತ್ರ ಎಷ್ಟು? ನಮ್ಮ ಹೃದಯ ಸುಮಾರು ನಮ್ಮ ಮುಷ್ಟಿಯಷ್ಟು ದಪ್ಪ ಇರುತ್ತೆ. ಮಕ್ಕಳ ಹೃದಯ ಸ್ವಲ್ಪ ಚಿಕ್ಕದು, ದೊಡ್ಡವರ ಹೃದಯ ಸ್ವಲ್ಪ ದೊಡ್ಡದು. ಅಂದ್ರೆ ವಿ ಕ್ಯಾನ್ ಸೇ ಮಕ್ಕಳ ಹೃದಯ ಮಕ್ಕಳ ಮುಷ್ಟಿಯಷ್ಟು ಇರುತ್ತೆ, ದೊಡ್ಡವರ ಹೃದಯ ದೊಡ್ಡವರ ಮುಷ್ಟಿಯಷ್ಟು ಇರುತ್ತೆ ಅಂತ ಹೇಳ್ಬೋದು. ಹೃದಯದ ತೂಕ ಸುಮಾರು 250 ರಿಂದ 350 ಗ್ರಾಮ್. ಎಷ್ಟು ಎಷ್ಟು ಚಿಕ್ಕದು ನೋಡಿ ಅದು. ಎಡಭಾಗದ ಸ್ನಾಯು ಹೆಚ್ಚು ಬಲವಾಗಿರುತ್ತೆ. ಹೃದಯದಲ್ಲಿ ಎಡಭಾಗ ಬಲಭಾಗ ಅಂತ ಇರುತ್ತಲ್ಲ, ಗೊತ್ತಿದೆ ನಿಮಗೆ. ಹೃದಯದಲ್ಲಿ 4 ಭಾಗ ಇರುತ್ತೆ, ಆದರೆ ಎಡಭಾಗದಲ್ಲಿ ಸ್ನಾಯುಗಳು ಹೆಚ್ಚು ಬಲವಾಗಿರುತ್ತೆ. ಏತಕ್ಕೋಸ್ಕರ ಅಂತ ಮುಂದೆ ತಿಳಿಯೋಣ. ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಅಂಗಗಳಿಗೂ ವಿಶ್ರಾಂತಿ ಬೇಕೇ ಬೇಕು. ನೀವು 1 ಕಿಲೋಮೀಟರ್ ಓಡಿದರೆ ಸ್ನಾಯುಗಳಿಗೆ ವಿಶ್ರಾಂತಿ ಬೇಕು. ಮನೆಯಲ್ಲಿ ಕೆಲಸ ಜಾಸ್ತಿ ಮಾಡಿದ್ರೆ ವಿಶ್ರಾಂತಿ ಬೇಕು. ಹೆಚ್ಚು ಮಾತನಾಡಿದರೆ ವಿಶ್ರಾಂತಿ ಬೇಕು. ಹೆಚ್ಚು ನೋಡಿದರೆ ವಿಶ್ರಾಂತಿ ಬೇಕು. ಆದರೆ ಹೃದಯಕ್ಕೆ ಶಾಂತಿ ವಿಶ್ರಾಂತಿ ಸಿಗುತ್ತದೆಯೇ ಅಂತ ಪ್ರಶ್ನೆ ಕೇಳಿದರೆ ಇಲ್ಲ. ಅದಕ್ಕೆ ವಿಶ್ರಾಂತಿ ಸಿಗೋದು ಯಾವಾಗ ಅಂದ್ರೆ 2 ಬಡಿತಗಳ ನಡುವೆ ಕ್ಷಣಿಕ ವಿಶ್ರಾಂತಿ. ಹೃದಯ ಲೂಪ್ ಡೂಪ್ ಲೂಪ್ ಡೂಪ್ ಅಂತ ಶಬ್ದ ಮಾಡ್ಕೊಂಡು ಬಡಿತಾ ಇರುತ್ತೆ, ಹಾರ್ಟ್ ಬೀಟ್ ಆಗ್ತಾ ಇರುತ್ತೆ. ಲೂಪ್ ಡೂಪ್ ಅಂತಕ್ಕಂಥ ಈ ಶಬ್ದದ ಮಧ್ಯೆ ಸ್ವಲ್ಪ ಮಿಲಿ ಸೆಕೆಂಡ್ನಷ್ಟು ಅದಕ್ಕೆ ವಿಶ್ರಾಂತಿ ಸಿಗುತ್ತೆ. ಆದರೂ ಹೃದಯ ಸಂಪೂರ್ಣ ನಿಲ್ಲುವುದಿಲ್ಲ. ನಿಂತರೆ ಹಾರ್ಟ್ ಫೇಲ್ಯೂರ್. ಇದು ನಮ್ಮ ಜೀವ ಇರುವ ತನಕ ಕೆಲಸ ಮಾಡುತ್ತೆ, ಅಥವಾ ಕೆಲಸ ಮಾಡೋ ತನಕ ನಮ್ಮ ಜೀವ ಇರುತ್ತೆ ಅಂತ ಹೇಳ್ಬೋದು. ಹಾರ್ಟ್ ಒಂದು ದಿನದಲ್ಲಿ ಎಷ್ಟು ಸಾರಿ ಬೀಟ್ ಆಗುತ್ತೆ ಅಂತ ಸಿಂಪಲ್ ಲೆಕ್ಕ ಹಾಕೋಣ. 1 ಸೆಕೆಂಡಿಗೆ 70, 60 ಸೆಕೆಂಡ್ ಇಂಟು 24 ಅಂದ್ರೆ 1 ಲಕ್ಷದ ಮೇಲೆ ಒಂದು ದಿನದಲ್ಲಿ ಹೃದಯ ಬಡ್ಕೊಳ್ತಾ ಇರುತ್ತೆ, ಹಾರ್ಟ್ ಬೀಟ್ ಆಗ್ತಾ ಇರುತ್ತೆ. ನಾನು ಮೊದಲೇ ಹೇಳಿದ ದಿನ ಇನ್ನೊಂದ್ಸತಿ ರಿಪೀಟ್ ಮಾಡ್ತಾ ಇದ್ದೀನಿ. ದಿನಕ್ಕೆ ಎಷ್ಟು ಬಾರಿ ಹೃದಯ ಬೀಟ್ ಆಗುತ್ತೆ? 1 ನಿಮಿಷಕ್ಕೆ ಸುಮಾರು 60 ರಿಂದ 100 ಸಾರಿ ಆಗ್ಬಹುದು. ವಯಸ್ಸಿಗೆ ತಕ್ಕಂತೆ, ಅವರ ದೇಹದ ಆರೋಗ್ಯಕ್ಕೆ ತಕ್ಕಂತೆ ಬಡ್ಕೊಳ್ತಾ ಇರುತ್ತೆ. 100 ಮೇಲಂತೂ ಹೋಗೋದಿಲ್ಲ. ಸುಮಾರು 1 ಲಕ್ಷ ಬಾರಿ ಹಾರ್ಟ್ ಬೀಟ್ ಆಗುತ್ತೆ ಅಂತ ಮೊದಲೇ ಹೇಳಿದೆ. ವರ್ಷಕ್ಕೆ ಎಷ್ಟಾಗ್ಬೋದು ಅಂದ್ರೆ 3 ಕೋಟಿ 3 ಬಿಲಿಯನ್. ಹೃದಯ ನಿದ್ರೆಯಲ್ಲೂ ನಿಲ್ಲೋದಿಲ್ಲ. ಹೃದಯ ಏನಪ್ಪಾ ಅಂದ್ರೆ ನಮ್ಮ ದೇಹದಲ್ಲಿ ಒಂದು ಮೋಟಾರ್ನ ಪಂಪ್ ಮಾಡುತ್ತಲ್ಲ, ಆ ಒಂದು ಚಿಕ್ಕ ಪಂಪ್ ತರ ಕೆಲಸ ಮಾಡ್ತಾ ಇರುತ್ತೆ. ಹೃದಯ ನಿಲ್ಲದೆ ಕೆಲಸ ಮಾಡೋದಕ್ಕೆ ಏನು ಕಾರಣ ಅಂತ ಕೇಳಿದ್ರೆ, ನಮ್ಮ ಹೃದಯದಲ್ಲಿ ವಿಶೇಷವಾದ ಕಾರ್ಡಿಯಕ್ ಸ್ನಾಯುಗಳು ಅಂತ ಇದೆ, ಕಾರ್ಡಿಯಕ್ ಮಸಲ್ಸ್ ಅಂತ ಇದೆ. ಈ ಸ್ನಾಯುಗಳು ವಿದ್ಯುತ್ ಸಂದೇಶದಿಂದ ನಿರಂತರವಾಗಿ ಕೆಲಸ ಮಾಡುತ್ತೆ. ವಿದ್ಯುತ್ ಸಂದೇಶ ಎಲ್ಲಿಂದ ಬರುತ್ತೆ ಅಂದ್ರೆ, ಹೃದಯದ ಒಂದು ಭಾಗದಲ್ಲಿ SA ನೋಡ್ ಅಂತ ಒಂದು ಭಾಗ ಇದೆ. ಅದರಿಂದ ಹೃದಯದಲ್ಲಿ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಬರುತ್ತೆ. ಆ ಸಿಗ್ನಲ್ಸ್ ಇಂದ ನಾವು
ಹೃದಯ ಕೆಲಸ ಮಾಡ್ತಿರುತ್ತೆ. ಎಸ್ ಎ ನೋಡಂತಕ್ಕಂಥದ್ದು ನೈಸರ್ಗಿಕ ಗಡಿಯಾರ, ಅದು ಯಾವತ್ತೂ ನಿಲ್ಲೋದಿಲ್ಲ. ಹೃದಯದಿಂದ ಕೆಲವು ಸಾರಿ ಆಪರೇಷನ್ ಮಾಡ್ಬೇಕಾದ್ರೆ ಹೃದಯವನ್ನ ನಮ್ಮ ದೇಹದಿಂದ ಹೊರಗೆ ತೆಗಿತಾರೆ. ಈಗ ನನಗೆ ಹೃದಯ ಆಪರೇಷನ್ ಆಗಿದೆ. ಅವತ್ತಿನ ದಿನ ಒಂದು 3-4 ನಿಮಿಷ ಹೃದಯವನ್ನ ಕೈಲಿಟ್ಕೊಂಡು ಕಟ್ ಮಾಡಿ ಅದನ್ನ ಒಳಗೆ ರಿಪೇರಿ ಮಾಡಿ ಮತ್ತೆ ಒಳಗಡೆ ಹಾಕಿದ್ದಾರೆ. ಆಗಲೂ ಸಹಿತ ಹೃದಯ ಬಡ್ಕೊಳ್ತಾ ಇರುತ್ತೆ. ಹಾಗಾದ್ರೆ ಹೃದಯ ನಮ್ಮ ದೇಹದಲ್ಲಿರ್ತಕ್ಕಂಥ ರಕ್ತವನ್ನು ಎಷ್ಟು ಸಾರಿ ಪಂಪ್ ಮಾಡುತ್ತೆ ಅಂತ ಕೇಳಿದ್ರೆ 1 ನಿಮಿಷಕ್ಕೆ ಸುಮಾರು 5 ಲೀಟರ್ ರಕ್ತ ಪಂಪ್ ಆಗುತ್ತೆ. ಅಂದ್ರೆ ದೇಹದಲ್ಲಿ ಸುಮಾರು 5ರಿಂದ 6 ಲೀಟರ್ ರಕ್ತ ಇರುತ್ತೆ ಅಂತ ಇಟ್ಕೊಳ್ಳೋಣ. ಸಾವಿರಾರು ಲೀಟರ್ ರಕ್ತ ಅಂದ್ರೆ ಇರೋ ರಕ್ತವನ್ನೇ ಪಂಪ್ ಮಾಡಿ 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 ಒಂದು ದಿನದಲ್ಲಿ ಸಾವಿರಾರು ಲೀಟರ್ ರಕ್ತ ಎಲ್ಲಾ ದೇಹದ ಕಡೆಗೆ ಹೋಗಿ ಪುನಃ ಹೃದಯಕ್ಕೆ ಬಂದು ವಾಪಸ್ ಬೀಳುತ್ತೆ. ಮಿದುಳು, ಚರ್ಮ, ಕಾಲು, ಕೈ ಎಲ್ಲಾ ಕಡೆಗೂ ರಕ್ತ ಬೇಕೇ ಬೇಕು. ರಕ್ತ ಇಲ್ಲದೆ ಇದ್ರೆ ಆ ಭಾಗ ಕೆಲಸ ಮಾಡೋದೇ ಇಲ್ಲ. ಜೊತೆಗೆ ರಕ್ತ ಏನ್ ಮಾಡುತ್ತೆ, ಆಮ್ಲಜನಕ, ಆಹಾರ, ಅನೇಕ ಕೆಮಿಕಲ್ಸ್ ಇವುಗಳನ್ನ ಎಲ್ಲಾ ಕೋಶಗಳಿಗೂ ಸಾಗಿಸಿ ನಮ್ಮ ದೇಹ ಆರೋಗ್ಯವಾಗಿರುವ ಹಾಗೆ ಮಾಡುತ್ತೆ. ಕೆಲವು ಆಶ್ಚರ್ಯಕರವಾದ ಸಂಗತಿಗಳು. ಮಗುವಿನ ಹೃದಯ ತಾಯಿಯ ಹೊಟ್ಟೆಯಲ್ಲೇ ಕೆಲಸ ಮಾಡೋದು ಪ್ರಾರಂಭ ಮಾಡುತ್ತೆ. ಎಷ್ಟು ಚಿಕ್ಕದಾಗಿರ್ಬೋದು ನೋಡಿ. ತಾಯಿ ಹೊಟ್ಟೆಯಲ್ಲಿ ಮಗು ಇದ್ದಾಗ ಮಗು ಚಿಕ್ಕದಿರುತ್ತೆ, 2 ಅಥವಾ 3 ಕಿಲೋ ಇರ್ಬೋದು. ಆ ಒಂದು ಚಿಕ್ಕ ಮಗುವಿನ ದೇಹದ ಒಳಗೆ ಹೃದಯ ಶುರುವಾಗಿ ಕೆಲಸ ಮಾಡ್ತಾನೆ ಇರುತ್ತೆ. ನಾವು ನಗುವಾಗ ಹೃದಯ ಆರೋಗ್ಯವಾಗಿರುತ್ತಂತೆ. ಅದಕ್ಕೋಸ್ಕರ ಯಾವಾಗಲೂ ನಗ್ತಾ ಇರಿ ಅಂತ ಹೇಳೋದು. ವ್ಯಾಯಾಮ ಮಾಡಿದಾಗ ಹೃದಯ ಬಲವಾಗಿರುತ್ತೆ. ಭಯ ಬಂದಾಗ, ಹೆದರಿಕೆ ಬಂದಾಗ ಹಾರ್ಟ್ ಬೀಟ್ಸ್ ವೇಗ ಜಾಸ್ತಿ ಆಗುತ್ತೆ. ಸಂತೋಷ, ದುಃಖ, ಒತ್ತಡ ಎಲ್ಲವೂ ಸಹಿತ ನಮ್ಮ ಹೃದಯದ ಮೇಲೆ ಪರಿಣಾಮ ಬೀಳುತ್ತೆ. ನಾವು ಯಾವಾಗಲೂ ಸಂತೋಷವಾಗಿದ್ದಾಗ ಹೃದಯ ಆರೋಗ್ಯವಾಗಿರುತ್ತೆ. ಹೃದಯ ಕೇವಲ ಒಂದು ಅಂಗವಲ್ಲ, ಅದು ಒಂದು ಜೀವನದ ಸಂಗೀತವನ್ನು ಹೇಳ್ತಕ್ಕಂಥ ಒಂದು ಭಾಗ. ಸಂಗೀತ ಅಂತ ಯಾಕೆ ಹೇಳಿದೀವಿ ಅಂದ್ರೆ, ಸಂಗೀತದಲ್ಲಿ ಸಂತೋಷ, ದುಃಖ ಎಲ್ಲವನ್ನೂ ಸೇರಿಸ್ಬೋದು. ಹಾಗೆ ಇದ್ರಲ್ಲೂ ಸಹಿತ ಎಲ್ಲವೂ ಇರುತ್ತೆ. ಕ್ರೆಡಿಟ್ಸ್. ಈ ಒಂದು ವಿಡಿಯೋವನ್ನ ಮಾಡಬೇಕು ಅಂತ ನನ್ನ ಮನಸ್ಸಿನ ಒಂದು ಅನಿಸಿಕೆಯನ್ನ, ಕಲ್ಪನೆಯನ್ನ ನಾನು ಡಿಸೈನ್ ಮಾಡಿ ವಾಯ್ಸ್ ಕೊಟ್ಟಿದ್ದೀನಿ. ನನ್ನ ಹೆಸರು CG ನಾಗರಾಜ. ನಾನು ರಿಟೈರ್ಡ್ ಹೆಡ್ ಮಾಸ್ಟರ್ ಆಫ್ ಡೆಮಾನ್ಸ್ಟ್ರೇಷನ್ ಸ್ಕೂಲ್ ಮೈಸೂರು. ಇದಕ್ಕೆ ಅಕಾಡೆಮಿಕ್ ಅಡ್ವೈಸ್ ತಗೊಂಡಿದ್ದು ChatGPT ಇಂದ. ಇಮೇಜಸ್ ಕ್ರಿಯೇಟಿವ್ ಕಾಮನ್ಸ್ ತಗೊಂಡಿದ್ದೀನಿ. ಯೂಟ್ಯೂಬ್ ಇದನ್ನು ಪಬ್ಲಿಷ್ ಮಾಡಿದೆ. ಎಲ್ಲರಿಗೂ ಧನ್ಯವಾದಗಳು. ನೀವು ನೋಡಿ ನಿಮಗೆ ಸರಿ ಅನಿಸಿದರೆ ಬೇರೆಯವರಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಮತ್ತು ನನ್ನನ್ನು ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು.